ಅಪ್ಯಾ ಅಪ್ಯಾ ಎಲ್ಲದಿ ಬಾ ಇಲ್ಲೊಂದಿಟ್ಟು ಬಂತಡಿ ಅಬೇ ಯಾಕೆ ಒದರ್ತಿದಿ ಬಂದೆ ಏನಬೇ ಹಂಗ ಒದರ್ಕತ್ತಿದಿ ಮೊನ್ನೆ ಆ ಸರೋಜ್ ಬಂದಾಗ ಅಕ್ಕಿದ್ರಿಗೆ ಅಂತೀಯ ನಮ್ಮಮ್ಮ ನೀವಿರೋವರೆಗೂ ಚಾ ಮಾಡ್ಕೊಡೋದಿಲ್ಲ ಯಾವಾಗ ಎದ್ದು ಹೋಕ್ಕಿರಿ ಅಂತ. ಆಕಿ ಏನು ಅನ್ಕೊಳೋದಲ್ಲ ನಮ್ಮ ಬಗ್ಗೆ. ಈಗ ಆಕಿಗೆ ಆಟ ಸಾಕು ಹೋಗಿ ಓಣಿ ತುಂಬ ಹೇಳ್ಕೊಂತ ಬರ್ತಾಳ. ಕಮಲಕ್ಕನ ಮಗ ಹಿಂಗಂದ, ಕಮಲಕ್ಕೆ ಹಿಂಗೆ ಹೇಳ್ಕೊಟ್ಟಾಳ ಮಗಗ ಅಂತ. ಅದು ಏನು ಕರ್ಮ ಅಂತ ನೀನು ನಿಮ್ಮಪ್ಪ ಜೋಡಾಗಿರ ನನಗೆ. ಬೇ ಆಂಟಿ ಹೋಗಕ ರೆಡಿ ಇಲ್ಲ ಬೇ. ಬರೀ ಮತ್ತ ಮತ್ತ ಅನ್ಕಂತ ಕಾಲಿ ಕಟ್ಟಿಪಟ್ಟಿ ಮಾತಾಡಕ್ ಬಂದ್ರ ಮತ್ತ ನನಗ್ ನೋಡಿದ್ರೆ ಚಾ ಕುಡಿಯಂಗಾಗೈತಿ. ಅವ್ರು ನೋಡಿದ್ರೆ ಎದ್ದ ಹೊಂಟಲ್ಲ ಅದಕ್ಕೆ ಹಂಗಂದೆ. ಅದ್ರಾಗ ನೆತ್ತಾಗ ಅವರು ಕುಡಿದು ಹೋದ್ರಲ್ಲ ನೀನು ಮಾಡ್ಕೊಟ್ಟಿ. ಸೊನ್ನಿ ಸೂಕ್ಷ್ಮ ಅನ್ನೋದು ಏನಾರ ಐತೆ ನಿನಗೂ ಇಲ್ಲ ನಿಮ್ಮ ಅಪ್ಪಂಗೂ ಇಲ್ಲ. ನನ್ನ ಕರ್ಮ ನೋಡತ್ಲಾಗ. ಏನ ಕಮಲಕ್ಕ ತಾಯಿ ಮಗ ಏನೋ ಜೋರಾಗಿ ಮಾತಾಡಕತ್ತೀರಿ. ಮತ್ತೇನ್ ಕಿಡಿ ಮಾಡಿದವ ನಿನ್ ಮಗ? ಅಯ್ಯೋ ಬಾರ ಸರೋಜಿ. ಯವ್ವ ನನ್ನ ಮಗಂದು ಇದ್ದಿದ್ದ ಬಿಡವ್ವ ರಾಮಾಯಣತ್ಲಾಗ ಹೋಗ್ಲಿ ಬಾ ಒಳಗೆ ಅಲ್ಲೇ ನಿಂತಿಯಲ್ಲ. ಮತ್ತೆ ಯಾಕವೇ ಬಂದ್ರು ಆಂಟಿ? ಕೆಲ್ಸ ಇಲ್ಲ ಖಾಲಿ ಕಟ್ಟಿಪಟ್ಟಿ ಬಂದ್ಬಿಡ್ತಾರ. ಮುಚ್ಚಲ ಬಾ ಈಗ ಹೊರಗೆ ಹೋಗು. ಯಾಕೆ ನಿಂತಿ? ಏನವ್ವ ಎಲ್ಲ ಕೆಲಸ ಆಗಿತ್ತಾನ ಆರಾಮಾಗಿ ತಾಯಿ ಮಗ ಮಾತಾಡ್ಕೊಂತ ನಿಂತಿದ್ರಿ. ಯವ್ವ ಎಲ್ಲಿ ಮುಗಿತಾವವ್ವ ನಮ್ಮ ಕೆಲಸ. ಹಂಗ ನಿಂತಿದ್ ನೋಡತ್ಲಾಗ ಬಾ ಕುಂದ್ರ ಒಳಗ. ಅಯ್ಯ ಕಮಲಕ್ಕ ಇರ್ಲಿ ಬಿಡ, ನಾನು ನಿನಗೆ ಇಂಪಾರ್ಟೆಂಟ್ ಒಂದು ನ್ಯೂಸ್ ಹೇಳಕ್ ಬಂದ್ ನೋಡು. ಇಂಪಾರ್ಟೆಂಟಾ? ಏನ್ಲೇ ಅದು? ನಮ್ಮೋಣಿ ಕಡೆಗೆ ಒಂದು ದೊಡ್ಡ ಮನಿ ಐತಲ್ಲ, ಬಂಗಾರದ ಅಂಗಡಿಯರ್ ಮನಿ. ಆ ಯಪ್ಪನ ಮಗ ಓಡೋಗೇನಂತೆ. ಏನು ಓಡೋಗ್ಯಾನ? ಅದಕ್ಕೇನಾಗೈತೆ? ಅವರಪ್ಪ ಬೇಕಾದಂಗ ಆಸ್ತಿ ಮಾಡ್ಯಾನ, ಮನಿ ಮಠ ಎಲ್ಲ ಮಾಡ್ಯಾನ, ಇದ್ದು ಅನ್ಭವಸ ಬಿಟ್ಟು ಓಡೋಗೈತೆ. ಯಾರನ್ನ ಕರ್ಕೊಂಡು ಹೋಗೈತೆ? ಹ್ಞೂ ನೋಡ ಕಮಲಕ್ಕ, ಹಿಂಗ ನೋಡವ ಶ್ರೀಮಂತರ ಮಕ್ಳ ಹಣೆ ಬರ. ಓದಲ್ಲ ಬರೆಯಲ್ಲ, ಅವರಪ್ಪ ಸ್ಕೂಟಿ ಕೊಡ್ಸಾನ, ಅದನ್ನ ತಗೊಂಡು ಓಡೋಗ್ಯಾನ ನೋಡು. ಸ್ಕೂಟಿ ಮೇಲೆ ಹೋಗೈತೆ ಅವ. ಹೌದಾ? ಯಾವುದು ಇದ ಊರು ಹುಡುಗಿ ಜೊತೆ ಹೋಗೈತೆ ಎಲ್ಲರ ಬೇರೆ ಊರು ಹುಡುಗಿ ಜೊತೆಗೆ ಹೋಗೈತೆ? ಇದ ಊರು ಅಲ್ಲಿ ಬಿಡು, ಈ ಊರಾಗಿದ್ರು ಗೊತ್ತಾಗೋದಿಲ್ಲ ನಮಗೆ. ಯಾವ್ದ ಬೇರೆ ಊರು ಹುಡುಗಿ ಜೊತೆಗೆ ಹೋಗೈತೆ ನೋಡಿದೆ. ಏನವ ಯಾರ ಜೊತೆಗೆ ಓಡೋಗೈತೆ ಅಣ್ಣ ನನಗೂ ಗೊತ್ತಿಲ್ಲ. ಪಾಪ ಅವ್ರವ್ವ ಬೇಜಾರು ಮಾಡ್ಕೊಂಡು ಹೇಳಕತ್ತಿದ್ಲು, ನಾನು ಸುಮ್ ಕೇಳಿಸ್ಕೊಂಬಂದು ನೋಡು. ಅಯ್ಯ ಬೇ ಯಾಂಟ್ ಹೇಳೋದೆಲ್ಲ ಸುಳ್ಳು. ಬರೀ ಒಂದು 4 ಸೇರ್ಸಾತತಿ ಆಂಟಿ. ಬರೀ ಎಲ್ಲರ ಹತ್ರ ಚಡ ಮಾತಾಡೋದ ಮಾಡ್ತತಿ. ಅಪ್ಪ ಬಾಯಿ ಬಿಗಿ ಹಿಡಿದು ಮಾತಾಡು. ಆಗ್ಲೇನೋ ಹೇಳಿ ನಿನಗೆ. ನಾನೆಲ್ಲ ಸುಳ್ಳೇನಿ? ಅವಳು ಓಡೋಗಿದ್ ಕರೆ ಹೌದಲ್ಲ. ನಾನೇನು ಚಡ ಮಾತಾಡಕತ್ತಿಲ್ದಾಗ ಇರೋದು ಹೇಳಕತ್ತಾನಿ. ನೋಡಕ್ಕಮ್ಲಕ್ಕ ಹೆಂಗಂತ ನಿನ್ ಮಗ. ಅಯ್ಯೋ ನಿನ್ ಮಗನ ಕಾಟ ಭಾರಿ ಹಾಕ್ಬೇಡ ನನಗೆ. ಅಯ್ಯ ಅಮ್ಮ, ಅಣ್ಣ ಎಲ್ಲೂ ಹೋಗಿಲ್ಲಮ್ಮ, ಎಲ್ಲೂ ಓಡೋಗಿಲ್ಲ. ಸ್ಕೂಟಿ ತಗೊಂಡು ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಮಾಡಕ್ ಹೋಗೈತೆ ಅಷ್ಟ. ಅವ್ರಮ್ಮ ಬೇರೆ ಆದ ಆಂಟಿ ಹತ್ರ ಹೇಳಕತ್ತಿದ್ರು, ನನ್ನ ಮಗ ಬೇಡ ಬೇಡ ಅಂದ್ರೆ ಸ್ಕೂಟಿ ತಗೊಂಡು ಓಡೋಗೈತೆ ನೋಡ್ರಿ ಅಂತ. ನಾವು ನಿನ್ನೆ ಸಂಜೆ ಮುಂದೆ ಆಡಕತ್ತಿದ್ವಿ. ಈ ಆಂಟಿ ಹಂಗ ಅವ್ರ ಹತ್ರ ಮಾತಾಡ್ಕೊಂತ ಅರ್ಧಂಬರ್ಧ ವಿಷಯ ಕೇಳಿಸ್ಕೊಂಡು ನಿನ್ನ ಹತ್ರ ಬಂದು ನಿಂಗೆ ಹೇಳಕತ್ತದ ನೋಡು. ಅದಕ್ಕಮ್ಮ ಹೇಳಿದ್ದು ಈ ಆಂಟಿ ಚಡ ಮಾತಾಡ್ತತಿ ಅಂತ. ಹೌದೇನ್ಲಿ ಸರೋಜಿ? ಅರ್ಧಂಬರ್ಧ ಕೇಳಿಸ್ಕೊಂಡು ಊರು ತುಂಬ ಇದನ್ನ ಹಬ್ಸಕತ್ತೀಯ ಹೆಂಗ್ ನೀನು? ಅಯ್ಯ ಇರ್ಲಿ ಬಿಡ ಕಮಲಕ್ಕ, ನಾನು ಆ ಹುಡುಗ ಬಂದಿಟ್ಟು ಓಡೋಗೈತಿ ಅಂತ ಅಂದ್ಯವ, ನೀನು ಹಂಗ ಹುಡುಗಿ ಜೊತೆಗೆ ಓಡೋಗೈತಿ ಅಂತ ಅನ್ಕೊಂಡ್ಬಿಟ್ಟೆ. ಅದಕ್ಕೆ ನಾನೇ ಇರ್ಲಿ ಬಿಡತ್ಲಾಗ ಅಂದ್ರೆ ಅನ್ಕೊಂತಾಳ ಅಂತ ಹಂಗ ಮಾತಾಡಿದ್ ಬಿಡ. ಲೇ ಸರೋಜಿ, ಹಿಂಗ ಮಾತಾಡಿ ನೀನು. ಇದ್ದದ್ದು ಇಲ್ಲದ್ದು ಒಂದು ಊರರ ಹತ್ರ ಚಾಪ್ ಚಪ್ಪಲ್ಲೇ ಹೊಡಿಸ್ಕೊಂತಿದ್ದಿ ನೋಡು. ಅವ್ರ ಅವ್ವ ಗೊತ್ತಾಗಿತ್ತು ಹಿಂಗಂತಂದ್ರೆ ಹೆಂಗೆ ಹೊಡಿತಿದ್ಲಿ ನಿನಗೆ ಬಂದು? ಮನಿ ಮರ್ಯಾದೆ ತೆಗಿ ಅಂತ ವಿಷಯಲೇ ಇವು. ಒಂದು ಸ್ವಲ್ಪ ನೀನು ಇದಾಗಬೇಕು ನೋಡವ ನೀನು. ಸಣ್ಣ ಕಾಲಿ ನೀನು ಎಳಿಸ್ಕೊಳಕ ಈಗರ ಬದ್ಲಾಗೊಂದಿಟ್ಟು ಇನ್ನು ಸಣ್ಣ ಹುಡ್ರ ಬುದ್ಧಿನ ಮಾಡ್ತೀಯಲ್ಲ ಲೇ ಸರೋಜಿ ನೀನು. ಅಯ್ಯ ಹೋಗ್ಲಿ ಬಿಡಕ್ಕ ಅತ್ಲಾಗ. ಬಿಡವ ಇನ್ಮೇಲೆ ನಿನ್ನ ಹತ್ರ ಬಂದು ಏನು ಹೇಳಲ್ಲ. ಈಗ ಉಣ್ಣಕ್ಕೇನು ಮಾಡಿ ಹೇಳತ್ಲಾಗ? ರೊಟ್ಟಿ ಮುಳಗಾಯಿ ಪಲ್ಯ ಮಾಡ್ಯಾನ ನೋಡವ. ಅಯ್ಯ ನನ್ನ ಮುಳಗಾಯಿ ಪಲ್ಯ ಅಂದ್ರೆ ಇಷ್ಟನಾ ಅಕ್ಕ? ಒಂದೀಟ ಬಟ್ಲದಾಗ ಹಾಕ್ಕೊಡ. ಅಯ್ಯ ಆಂಟಿ ಬ್ಯಾರಂಟಿ, ನಾವು ಮನೆ ಮುಳಗಾಯಿ ಪಲ್ಯಕ್ಕೆ ನಾವು ಜೊಂಡಿಗೆ ಹಾಕಿ ಮಾಡಿರ್ತೀವಿ. ಅದು ಜೊಂಡಿಗೆ ತಿಂತೀರ ನೀವು? ಹ್ಞೂ ಆಂಟಿ ಸುಳ್ಳಲ್ಲ, ನಾವು ಜೊಂಡಿಗೆ ಹಾಕಿ ಮಾಡ್ತೇವೆ ಪಲ್ಯಕ್ಕ. ಬೇಕನ ಹೇಳ್ರಿ ಬೇಕಾರೆ ಕೊಡ್ತಾನೆ. ನಾನು ಒಂದು ಸ್ವಲ್ಪ ಬಟ್ಲದಾಗ ಹಾಕ್ಯಂಬಂದು. ಯಪ್ಪ ಜೊಂಡಿಗೆ ಹಾಕಿರೋ ಪಲ್ಯನ ನೀನ ತಿನ್ನಪ್ಪ. ಯಾರಿಗೆ ಬೇಕು ನೀನು ನಿಮ್ಮವ್ವ ಕುತ್ಕೊಂಡು ತಿನ್ನೋಗ್ರಲ್ಲಿ ಹೊರತುಂಬ ತಿನ್ರಿ. ನಾನೇನು ಮಾಡ್ಲಪ್ಪ, ಮೊನ್ನೆ ಚಾಕು ಹಿಂಗ ಅಂದು ಪಲ್ಯಕ್ಕೂ ಹಿಂಗ ಅನ್ನ ಆತು ಬಿಡಪ್ಪ. ಕಮಲಕ್ಕ ಭಾರಿ ಹೇಳ್ಕೊಟ್ಟು ಬಿಡವ ನಿನ್ನ ಮಗಗೆ. ಮನೆಗೆ ಯಾರ ಬಂದ್ರೆ ಹಿಂಗ ಮಾತಾಡೋ ಅಂತ. ನಾನು
ಬಿಡುವತ್ಲ ನಮ್ಮ ಅಕ್ಕ ಅಂತ ಒಂದಿಟ್ಟು ಕೇಳಿದ್ರ ಆ ಮಗಗ್ ಹಿಂಗ ಹಚ್ಚಿ ಕೊಟ್ಟು ನೀನ್ ಬೇಡ ಅನ್ನಕ್ಕಾಗೋದಿಲ್ಲಲ್ಲ, ಕೊಡಲ್ಲ ಅನ್ನಕ್ಕಾಗೋದಿಲ್ಲ, ಅದಕ್ಕೆ ಮಗಗಿಂತ ಹೇಳ್ಕೊಡ್ತೀಯಲ್ಲ ನೀನು. ಆತು ಬಿಡಕ್ಕ, ಮತ್ತೆ ಇನ್ಮೇಲೆ ಏನು ಕೇಳಲ್ಲ. ನಿಮ್ಮ ಮನೆಗೆ ಬಂದು ಒಕ್ಕನ್ ತಗೊಳವ ನಾನು, ಇಬ್ರ ತಿನ್ರಿ ಜೊಂಡಿಗೆ ಹಾಕಿದ ಪಲ್ಯನ. ಅಯ್ಯೋ ಸರೋಜಿ, ಬೇಸರ ಮಾಡ್ಕೋಬೇಡವ, ಇದೊಂದು ಮೂಳ ನನಗೆ ಹೆಂಗೆ ಬೇಕಾ ಹಂಗೆ ಮಾತಾಡ್ತತೆವ. ನಾನು ಯಾಕೆ ಇಂಥದ್ದು ಹೇಳ್ಕೊಡ್ಲಿ? ತಡಿಯವ, ಹಾಕ್ಕೊಂಬರ್ತಾನೆ ಒಂದು ಬಟ್ಲದಾಗ. ಹೋಗ್ಬೇಡ ತಡಿಯವ. ಇರ್ಲಿ ಬಿಡ ಸರೋಜಕ್ಕ, ನನಗೂ ಹೊತ್ತಾತು, ನಾನು ಬರ್ತಾನೆ ತಗೊಳವ. ಮತ್ತೆ ಇನ್ಮೇಲೆ ಮನೆಗೆ ಬರೋದಿಲ್ಲ ತಗೊಳವ ನಾನು. ಏಯ್ ಬಾಡ, ತಿನ್ನಕ ಉಣ್ಣಕ ಕೇಳಿದ್ರೆ ಯಾರ ಹಂಗೆ ಮಾಡ್ತಾರ? ಏನೋ ಒಂದು ಬಟ್ಲ ಪಲ್ಯ ಕೊಟ್ಟಿದ್ರೆ ನಿನಗೇನು ಕಡಿಮೆ ಆಕತ್ತ ನಿನಗೆ? ಏನು ಅಂತ ಹುಟ್ಟಿಲ್ಲ ನೀನು ನನಗೆ ಹೊಟ್ಟು ಉರ್ಸಾಕ? ಮಂದಿ ಇದ್ರೆ ಮರದಿ ತೆಗಿಯಕದಿ ನೋಡಿ ನೀನು. ಸುಮ್ಮನಿರಬೇ ನೀನು, ಹಿಂಗೆ ಮಾತಾಡ್ತಿ ಅಷ್ಟ ಇದ್ರಿಗೆ. ನಾನು ಏನಾರ ಮಾತಾಡೋದಂಗೆ ಸುಮ್ಮನಿದ್ರೆ ಆಂಟಿ ಪಲ್ಯ ಕೊಟ್ಟು ಆಮೇಲೆ ಆಂಟಿಗೆ ಬೈತಿದ್ದೆ. ಈಚೆ ಮನ್ಯಾಗ ಅಡುಗೆ ಮಾಡಲ್ಲ ಬಿಡಲ್ಲ, ಒಂದು ಬಟ್ಲ ಅದು ಕೊಡು ಒಂದು ಬಟ್ಲ ಇದು ಕೊಡು ಅಂತ ಬಂದು ನಮ್ಮ ಮನ್ಯಾಗ ಇಸ್ಕೊಂಡು ಅಲ್ಲೋಗಿ ಗಂಡ ಉಣ್ಣಕ್ಕೆ ನಿಡ್ತಾಳ ನೀನು ಬೈತಿದ್ದಿ. ಅದಕ್ಕೆ ನಾನು ಹಂಗೆ ಹೇಳ್ದೆ ಬಿಡು, ಅವರೇ ನಿನ್ನನ್ನು ಕೇಳೋದಿಲ್ಲ. ನಿಂಗೆ ಗೊತ್ತಿಲ್ಲಮ್ಮ, ಆಂಟಿ ಬರೋದು ಸುಮ್ಮನೆ ಇದನ್ನ ಇಸ್ಕೊಳಕ್ಕ ಎಲ್ಲರೂ ಬೈತಾರ ಗೊತ್ತಾ ಓಣ್ಯಾಗ. ಹೌದು ಬಿಡಪ್ಪ, ಉಣಿಸೋದೆಲ್ಲ ನಿನಗ ಗೊತ್ತಿರ್ತಾವು. ಹೋಗತ್ಲಾಗ ಎಲ್ಲಾರ ಕಣಿಕ್ ಕಾಣ್ಬಾರ್ದು ನನಗೆ, ಮರ್ದಿ ತೆಗಿಯಕಾದಿ ನಂದು. ಅಕ್ಕ ನೋಡು, ಇರೋದು ಹೇಳಿದ್ರೆ ಹಂಗ ನಿಮಗೆ